ಹಲೋ ನಮಸ್ಕಾರ. ಎಂಥ ವೈರಿಯಾದರೂ ಸಂಕಷ್ಟದಲ್ಲಿದ್ದಾಗ ಬಂದು ಮಾತನಾಡಿಸೋದು ಮತ್ತು ಒಂದು ಹಾಸಿಗೆಯಲ್ಲಿಡಿದಾಗ ಅವರನ್ನು ಯೋಗಕ್ಷೇಮ ಮಾಡೋದು ಸಹಜ. ಆದರೆ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ಕಳೆದ 9 ತಿಂಗಳಿಂದಲೂ ಇಲ್ಲಿ ಬೆಡ್ ಮೇಲಿದ್ದಾನೆ. ಆದರೆ ಇಲ್ಲಿವರೆಗೂ ಯಾವ ಸಂಬಂಧಿಕರು ಆತನ ಬಳಿ ಬಂದಿಲ್ಲ. ಹೊಸಪೇಟೆ ಮೂಲದ ರಾಮಾಂಜನೇಯ, ಆತ ಒಂದಿಷ್ಟು ಕಬ್ಬಿಣದ ಕೆಲಸವನ್ನು ಮಾಡ್ತಿದ್ದ ಮತ್ತು ಆತ ಹೇಳುವ ಪ್ರಕಾರ 7 ಜನ ನನಗೆ ಅಣ್ಣ ತಮ್ಮಂದಿದ್ದಾರೆ ಮತ್ತು 4-5 ಜನ ಮಕ್ಕಳಿದ್ದಾರೆ ಅಂತ. ಆದರೆ ಮತ್ತು ಹೆಂಡತಿ ಕಳೆದ ಹಲವು ದಿನಗಳಿಂದ ನನ್ನನ್ನು ಬಿಟ್ಟು ಹೋಗಿದ್ದು. ಆದರೆ ನನ್ನ ಅಣ್ಣ ತಮ್ಮ ಅವರು ನನ್ನನ್ನು ಜೋಪಾನ ಮಾಡ್ತಿದ್ದರು ಮತ್ತು ಹೊಸಪೇಟೆಯಲ್ಲಿ ನನಗೆ 5 ಮನೆಗಳಿವೆ. ಆದರೆ ಕಳೆದ 9 ತಿಂಗಳಿಂದ ನಾನು ಇಲ್ಲೇ ಬೆಡ್ ಮೇಲಿದ್ದರು, ಯಾರೂ ನನ್ನ ಮಾತಾಡಿಸಿಲ್ಲ ಅನ್ನೋದು ಸಹ ಆತನ ಒಂದು. ಆತ ಇಡೀ 9 ತಿಂಗಳಲ್ಲಿ ಇಲ್ಲಿ ಬೆಡ್ ಮೇಲಿರುವಂಥ ಇದಕ್ಕೆ ಇಲ್ಲಿವರೆಗೂ ಆತನ ಸಂಬಂಧಿಕರಾಗಲಿ ಯಾರು ಅನ್ನೋದು ಸಹ ಇಲ್ಲಿ ಜಿಲ್ಲಾಸ್ಪತ್ರೆಗೆ ಸಿಬ್ಬಂದಿಗಾಗಿರ್ಬೋದು ಮತ್ತು ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆತ ಹೊಸಪೇಟೆ ಮುಂದೆ ಕೊಪ್ಪಳಕ್ಕೆ ಬರುವ ಮಧ್ಯದಲ್ಲಿ ಆತನ ಅನಾರೋಗ್ಯದಿಂದ ರಸ್ತೆ ಮಧ್ಯೆ ಬಿದ್ದಿದ್ದ. ಆ ಸಂದರ್ಭದಲ್ಲಿ 108 ಗಾಡಿಯವರು ಆತನ ತಂದು ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ ನಂತರ ಆತನ ಸಂಬಂಧಿಕರಿಗಾಗಿ ಮತ್ತು ಆತನ ಮಾಹಿತಿಗಾಗಿ ಪೊಲೀಸರಿಗೆ ಜಿಲ್ಲಾಸ್ಪತ್ರೆಯಿಂದ ಸಹ ಮಾಹಿತಿ ನೀಡಿದ್ರು ಸಹ ಅವರು ಪ್ರಯತ್ನ ಪಟ್ಟರು. ಆತನಿಂದ ಸರಿಯಾದ ಮಾಹಿತಿ ಸಿಗುವುದಿಲ್ಲ. ಜೊತೆಗೆ ಆತನು ಸಹ ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಇರೋದು ಮತ್ತು ಯಾವುದೇ ಸ್ಪಷ್ಟತೆ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಆತನ ಸಂಬಂಧಿಕರು ಯಾರು, ಆತನ ಮೂಲ ಏನು ಅನ್ನೋದು ಸಹ ಇನ್ನೂವರೆಗೂ ಗೊತ್ತಾಗಿಲ್ಲ. ಅದೇನೇ ಇದ್ದರೂ ಸಹ ತೀರಾ ಹೊಸಪೇಟೆ ಅಂತ ಹೇಳುವಂಥದ್ದು ಇದಾಗಿರ್ಬೋದು ಮತ್ತು ಸಂಬಂಧಿಕರಾಗಿರು ಆತನು ಹುಡುಕಾಟ ನಡೆಸಿಲ್ಲವೇನು ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗಿದೆ. ಯಾಕಂತ ಹೇಳಿದರೆ ಕಳೆದ 9 ತಿಂಗಳದ್ದು ಸಹ ಒಬ್ಬರು ಸಹ ಆತನ ನೋಡದೇ ಇರುವಂಥದ್ದು ನೋಡಿದರೆ ಆತನ ಹಿಂದೆ ಉದ್ದೇಶ ಏನೇ ಇರ್ಬೋದು ಅವ್ರ ಕುಟುಂಬದವರಿಗೆ ಆತನನ್ನು ತೀರಾ ಅನಾಥವಾಗಿ ಮಾಡಿರೋದು ಇಲ್ಲಿ ಸ್ಪಷ್ಟವಾಗ್ತದೆ. 5 ಮನೆಯಾದ ತಮ್ಮ ಮೋಸ ಮಾಡ್ಯಾರ ಎಲ್ಲ ಆಶ್ರಮ ತೊಗೊಂಡು ನನಗೆ ಗೊತ್ತಿಲ್ಲ. ನನಗೆ ಕನ್ನಡ ತೆಲಿಗೆ ಬರೋದು, ಇಂಗ್ಲೀಷ್ ಬರೋಂಗಿಲ್ಲ. ಇದಕ್ಕೆಲ್ಲ ತೊಂದರೆ ಇಲ್ಲ. ಇನ್ನು ಹೇಳಿ ನಾವು ಸಹಾಯ ಮಾಡ್ತಾರೆ ಇವ್ರೆ ಯಾರು ಯಾರು ತಮ್ಮಗಳು ಎಷ್ಟು ಜನ ಇದ್ದಾರೆ? 7 ಮಂದಿ ಅಣ್ಣ ತಮ್ಮ ಇದ್ದು 5 ಮಂದಿ ಸತ್ತಾರ, 2 ಇದ್ದು ತಂದೆದ ಎಲ್ಲರೂ ಸತ್ತಾರ, ಯಾರೂ ಇಲ್ಲ. ಮದುವೆ ಆಗಿದೆ ನಿಮಗೆ? ಮದುವೆ ಆಗಿದ್ದೆ, ಏನ್ತೀನಿ ನನ್ನ ಮಾತು ಕೇಳಿ ಬಿಟ್ಟುಬಿಟ್ಟೆ. ಇಲ್ಲಿ ನಾನೇ ಬಿಟ್ಬಿಟ್ಟೆ. ಏನು ಕೆಲಸ ಮಾಡ್ತಿದ್ರು? ಗೊತ್ತಿಲ್ಲ. RP ಬೇರೆ ಹಾಸ್ತಾಯಿ 5 ವರ್ಷ ಮಾಡಿ ಅವನಿಂದ ಮ್ಯಾಂಡೇಟ್. ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ, ಮುಂದೆ ಬಾಂಬ್ ಬಿಡ್ಸಿನಿ. RP ಸರ್ ಒಂದು ಪೇರೆಂಟ್ ಕೊಟ್ಟು ನಾನೇನು ಮಾಡೋಕ್ಕೂ. ಇಲ್ಲಿಗೆ ಯಾರು ಕರ್ಕೊಂಬಂದ್ರೆ ತಮ್ಮ ಕರ್ಕೊಂಬಂದು ಇಲ್ಲಿ ಬಿಟ್ಟು ಒಂದ್ಸತಿ ನೋಡೋಕೆ ಬಂದಿಲ್ಲ. ಒಂದ್ಸತಿ ನೋಡಕ್ಕೆ ಬಂದಿಲ್ಲ. ಅವನಿದ್ರೆ ಸತ್ಯನಂತ ಅಂತ ತೊಗೊಂಡು ಏನು ಮಾಡ್ತೀವಿ ಸರ್? ಯಾವ ಊರಲ್ಲಿ ಇದ್ದಾರೆ? ಹೊಸಪೇಟೆಯಲ್ಲಿ ಬಾಲಾಟ ಸಂದಾಗ ಹಿಂತಿರ್ಬಿ ಅಲ್ಲಿ 1-2 ದಿನ ಇಟ್ಕೊತಾನೆ, ಕಳ್ಸ್ಬಿಡ್ತಾನೆ. ಅವತ್ತು ಯಾಕಿರ್ಬೇಕು ಮಜಾ ಕೊಡೋ. ಇತ್ತೀಚೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂಥ ಶರಣಪ್ರಕಾಶ್ ಪಾಟೀಲರು ಒಂದು ಮಾತನ್ನು ಹೇಳಿದರು. ಆಸ್ಪತ್ರೆಯಲ್ಲಿ ಸಂಬಂಧಿಕರು ವಾರಸುದಾರರಿಲ್ಲದೆ ಆತನ ವೃದ್ಧರನ್ನು ಬಿಟ್ಟು ಹೋದರೆ ಆತನ ನಂತರದ ಆಸ್ತಿಯನ್ನು ಅವರ ಕುಟುಂಬಕ್ಕೆ ವರ್ಗಾಯಿಸುವುದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಈ ಬೆನ್ನಲ್ಲೇ ಕಳೆದ 9 ತಿಂಗಳ ಹಿಂದಲೂ ಸಹ ಇದ್ದಿರುವಂಥ ರಾಮಾಂಜನೇಯರಿಗೆ ವಾರಸುದಾರ ಯಾರು, ಆತನ ಆಸ್ತಿ ಏನಿದು, ಆತನ ಕುಟುಂಬ ಏನು, ನೆಲೆ ಏನು ಯಾವುದೇ ಮಾಹಿತಿ ಇಲ್ಲದೆ ಇರೋದೇ. ಜೊತೆಗೆ ಕಳೆದ 1-1.5 ತಿಂಗಳ ಹಿಂದೆ ಆತನಿಗೆ ಏನೋ ಆರೋಗ್ಯ ಸಮಸ್ಯೆ ಇದಿಲ್ಲದನ್ನಂಥ ಸಮಯದಲ್ಲಿ ಆತನ ಬಟ್ಟೆಗಳನ್ನು ಕೊಟ್ಟು ಆತನಿಗೆ ಊರಿಗೆ ಕಳಿಸಿದರೆ ಆತ ಮತ್ತೆ ಒಂದು ಸ್ವಲ್ಪ ದಿವಸದಲ್ಲಿ ಮತ್ತೆ ಬಂದು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾನೆ. OPDಯಲ್ಲಿ ಚೀಟಿ ಮಾಡಿಸಿ ಅದು ಇನ್ ಪೇಷೆಂಟ್ನಲ್ಲಿ ದಾಖಲಾಗಿರೋದಿದೆ. ಈಗ ಆತ ಎದ್ದು ಕುಳಿತುಕೊಳ್ಳಲು ಸಹ ಕಷ್ಟಪಡುವಂಥ ಇದೆ. ಮುಖ ತುಂಬ ಗಡ್ಡ ಬೆಳೆದಿದೆ ಮತ್ತು ಆತನ ಪರಿಚಯವಿಲ್ಲದಂತಿರುವಂಥ ಸ್ಥಿತಿ ಇದೆ. ಇದು ಒಂದು ರೀತಿಯಲ್ಲಿ ಮಾನವ ಸಂಬಂಧಗಳ ಮಧ್ಯೆ ಇರುವಂಥ ಸಂಬಂಧಗಳಿಗೆ ಇತ್ತೀಚೆಗೆ ಅಳಿಸಲಾಗ್ತಾ ಇರೋದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿದೆ. ಈ ರೀತಿ ಮನುಷ್ಯ ಎಷ್ಟೇ ಕ್ರೂರಿಯಾಗಿದ್ದರೂ ಸಹ, ಮನುಷ್ಯ ಎಷ್ಟೇ ಸ್ನೇಹಕ್ಕೆ ದ್ವೇಷ ಮಾಡ್ತಾ ಇದ್ದರೂ ಸಹ, ಆದರೆ ಕೊನೆಯಲ್ಲಿ ಆತನ ಸ್ನೇಹಿತರು ಮತ್ತು ಕುಟುಂಬದವರು ಆತನ ಆರೈಕೆ ಮಾಡೋದು ತೀರಾ ಅವಶ್ಯಕವಾಗಿದೆ. ಇಂಥ ಸಂದರ್ಭದಲ್ಲಿ ಈಗ ತೀರಾ ಅವಶ್ಯಕವಾಗಿರುವಂಥ ಸಂದರ್ಭದಲ್ಲಿ ಆತ ಅನಾಥವಾಗಿ ಜಿಲ್ಲಾಸ್ಪತ್ರೆ ಸಿಬ್ಬಂದಿಗಳ ಆರೈಕೆಯಲ್ಲಿ ಇರುವುದು ಒಂದು ದುರಂತವೇ ಸರಿ. ಇದಕ್ಕೆ ಜಿಲ್ಲಾಡಳಿತ ಸ್ಪಂದನೆಗೆ ಜೊತೆಗೆ ಆ ಕುಟುಂಬದವರು
ಆತನನ್ನು ಬಂದು ನೋಡ್ಕೊಂಡು ಹೋಗಲಿದೆ ಅಥವಾ ಆತನಿಗೆ ಬೇಕಾಗಿರುವಂಥ ಆರೈಕೆ ಮಾಡೋದು ತೀರಾ ಅವಶ್ಯಕತೆಯಾಗಿದೆ. ಆದರೆ ಅದನ್ನು ಮುಂದೆ ಏನು ಮಾಡ್ತಾರೆ ಅನ್ನೋದು ಅದ್ರ ಜೊತೆಗೆ ಅವರಿಂದ ಏನೆಲ್ಲ ಹಿನ್ನೆಲೆ ಅನ್ನೋದು ಸಹ ಸಂಪೂರ್ಣವಾದ ಮಾಹಿತಿ ತಿಳಿಯಬೇಕಾಗಿದೆ. ಶರಣಪ್ಪ ಚಲಾಪುರ್, ನ್ಯೂಸ್ 18 ಕೊಪ್ಪಳ.